प्रसादात् अहमेव सर्वं मय्येव सर्वं परिकल्पितं च इत्थं विजानामि सदात्मतत्त्वं तस्याङ्घ्रियुग्मं प्रणतोऽस्मि नित्यं तस्याङ्घ्रियुग्मं प्रणतोऽस्मि नित्यम्। हरि शंकरं शंकराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शंकरं लोकशंकरं वन्दे तं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहम् भारते करुणापात्रं भारते पदभूषणं भारते पदमारूढं भारते तीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखर भारतीं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। सर्वात्मा सर्वविज्ञोऽसौ सर्वाध्यासनिरासकृते सततं सन्निधत्तां मे हृदये परमशिवः सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ बादरायण शंकरौ नमो नमः सद्गुरुपादुकाभ्याम् नमो नमः शंकर पादुकाभ्याम्। सद्गुरु भक्तರು ಭಗವದ್ಭಕ್ತರು ತತ್ವ ಜಿಜ್ಞಾಸು ಸಾಧಕರು ಸದಾಚಾರ ಸಂಪನ್ನರು ವೇದಾಂತ ಪ್ರಿಯರು ವೇದಾಂತಿಗಳು ಆಗಿರುವ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ಪರಾಭವನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ ನವಮಿ ತಿಥಿ ಆಷಾಢ ಮಾಸದ ಕಟ್ಟಕಡೆಯ ಶುಕ್ರವಾರ 2026ನೇ ಇಸ್ವಿಯಲ್ಲಿ ಆಗಸ್ಟ್ ಮಾಹೆಯಲ್ಲಿ 7ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಸುಗಮ ವ್ಯಾಖ್ಯಾನವನ್ನ ನೋಡೋಣ. ಕನ್ನಡದ ಗ್ರಂಥ ಸುಗಮ ಗ್ರಂಥದಲ್ಲಿ 226ನೇ ಪುಟದ ಕೊನೆಯ 3 ಪಂಕ್ತಿಯನ್ನು ನೋಡೋಣ. ಯಥಾಹುಃ ವಾರ್ತಿಕಕಾರಾಃ ಮೇಯಾರ್ಥಾನಭಿಸಂಬಂಧಾತ್ ನ ವಸ್ತು ಧೀರ್ಯಂ ಜ್ಞಾತತ್ವಾತ್ ತದಭಾವೋಪಿ ಪ್ರಾತ್ಯಕ್ಷಾನ್ನೇಷ್ಯತೆ ಸ್ಮೃತಿಃ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಏವಮಯಮನಾದಿರನಂತಹ ನೈಸರ್ಗಿಕೋಧ್ಯಾಸಃ
ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸಕಲ ಲೋಕ ಪ್ರತ್ಯಕ್ಷ ಅಂತ ಬರೆದಿದ್ದಾರೆ. ಅಧ್ಯಾಸವನ್ನ ಮಿಥ್ಯಾ ಪ್ರತ್ಯಯ ರೂಪ ಅಧ್ಯಾಸ ಅಂದಿದ್ದಾರೆ. ಇದಕ್ಕೆ ಅರ್ಥ ಮಾಡ್ತಾ ಇದ್ದಾರೆ ಗುರು. ಮಿಥ್ಯಾ ಪ್ರತ್ಯಯ ರೂಪ ಎನ್ನುವ ಮಾತಿಗೆ ಅರ್ಥ ಮಿಥ್ಯಾ ಪ್ರತ್ಯಯ ರೂಪವಾಗಿರುವ ಮಿಥ್ಯಾ ಸುಳ್ಳಾದ ಪ್ರತ್ಯಯ ತಿಳುವಳಿಕೆಯ ರೂಪವಾಗಿರುವ ಅಧ್ಯಾಸ. ಇದು ಸ್ಮೃತಿಯಲ್ಲ ಮತ್ತು ಇದು ಪರಮಾರ್ಥ ಜ್ಞಾನವೂ ಅಲ್ಲ. ಮತ್ತೇನು ಮಿಥ್ಯಾ ಜ್ಞಾನ. ಇದನ್ನೇ ಸುರೇಶ್ವರಾಚಾರ್ಯರವರು ಹೇಳ್ತಾ ಇದ್ದಾರೆ. ಮೇಯಾರ್ಥ ಅನಭಿಸಂಬಂಧಾತೆ, ಮೇಯವಾಗಿರುವ ಅರ್ಥಕ್ಕೆ ಸಂಬಂಧಪಡದಿರುವುದರಿಂದ ನಿಜವಾಗಿರುವಂತಹ ತತ್ವ ಆತ್ಮಸ್ವರೂಪ. ಆತ್ಮಸ್ವರೂಪವನ್ನ ಇರುವಂತೆ ತಿಳಿದುಕೊಳ್ಳದೇ ಇರುವುದರಿಂದ ಇದು ಸಮ್ಯಜ್ಞಾನವಲ್ಲ, ಅಧ್ಯಾಸವು ಸಮ್ಯಜ್ಞಾನವಲ್ಲ. ಇನ್ನು ಜ್ಞಾತತ್ವಾದಭಾವೋಪಿನ ಕಾಣ್ತಾ ಇದೆ, ಕಾಣುತ್ತಿರುವುದರಿಂದ ಇದು ಅಭಾವವೂ ಅಲ್ಲ, ಜ್ಞಾನಾಭಾವವೂ ಅಲ್ಲ. ಪ್ರಾತ್ಯಕ್ಷಾತ್ ನೇಷ್ಯತೆ ಸ್ಮೃತಿ, ಪ್ರತ್ಯಕ್ಷಕ್ಕೆ ಗೋಚರವಾಗಿ ಕಾಣುತ್ತಿರುವುದರಿಂದ ಸ್ಮೃತಿಯೂ ಅಲ್ಲ. ಅಧ್ಯಾಸವನ್ನ ಭಗವತ್ಪಾದ ಶಂಕರಾಚಾರ್ಯರವರು ಮಿಥ್ಯಾ ಪ್ರತ್ಯಯ ರೂಪ ಅಂತ ಕರೆದಿದ್ದಾರೆ. ಅಂದರೆ ಇದು ಸಮ್ಯ ಜ್ಞಾನವೂ ಅಲ್ಲ, ಜ್ಞಾನಾಭಾವವೂ ಅಲ್ಲ, ಸ್ಮೃತಿಯೂ ಅಲ್ಲ. ಮತ್ತೇನು? ತಪ್ಪು ತಿಳುವಳಿಕೆ ರೂಪವಾದದ್ದು ಅಂತಾಯ್ತು. ಎಷ್ಟಾಯ್ತು? ಮುಂದುವರ್ಸೋಣ. 57ನೇ ಖಂಡ, 227ನೇ ಪುಟ. ಅಧ್ಯಾಸಸ್ಯ ಅನಾದ್ಯನಂತತ್ವೋಪಪಾದನಂ. ಎಷ್ಟು ಚೆನ್ನಾಗಿದೆ. ಅಧ್ಯಾಸವನ್ನ ಭಾಷ್ಯಕಾರ ಶಂಕರರು ಏವಮಯಂ ಅಧ್ಯಾಸ ಅನಾದಿ ಅನಂತ ಅಂತಂದ್ರು. ಅದಕ್ಕೆ ಅರ್ಥ ಏನ್ ಮಾಡಿದ್ದಾರೆ ಪೂಜ್ಯ ಸದ್ಗುರುಗಳು? ಇದು ಅವಿಚಾರ ಮಾತ್ರ ಸಿದ್ಧ ಅಧ್ಯಾಸ. ಅನಾದಿ ಎನ್ನುವ ಮಾತಿಗೆ ಆದಿ ಇಲ್ಲದ್ದು ಅಂತ ಅರ್ಥವಲ್ಲ, ಇದು ಅವಿಚಾರ ಸಿದ್ಧವಾಗಿದೆ. ನೈಸರ್ಗಿಕ ಅವಿಚಾರ ಸ್ವಭಾವ ಸಿದ್ಧ ಅಂದ್ರು. ಅಲ್ಲಿ ಅನಾದಿ ಅನಂತ ಅಧ್ಯಾಸ ಅಂದಿದ್ದಾರೆ. ಅನಾದಿ ಅಂದ್ರೇನು? ಅನಂತ ಅಂದ್ರೇನು? ಅಧ್ಯಾಸಸ್ಯ, ಅಧ್ಯಾಸಕ್ಕೆ ಅನಾದಿ ಅನಂತತ್ವ, ಅನಾದಿತ್ವಂ. ಅಧ್ಯಾಸ ಅನಾದಿ, ಅಧ್ಯಾಸಸ್ಯ ಅನಾದಿತ್ವಂ, ಅಧ್ಯಾಸ ಅನಂತ, ಅಧ್ಯಾಸಸ್ಯ ಅನಂತತ್ವಂ. ಅಸ್ಯ ಉಪಪಾದನಂ. ಕಥಂ ಅಧ್ಯಾಸ ಅನಾದಿ, ಕಥಂ ಅಧ್ಯಾಸ ಅನಂತಃ ಇತಿ ಪ್ರಶ್ನಸ್ಯ ಉತ್ತರ ಪ್ರದಾನಾರ್ಥಂ ಉಪಪಾದನಂ ಕ್ರಿಯತೆ. ಅಧ್ಯಾಸವು ಅನಾದಿಯಾಗಿದೆ ಅಂದ್ರೆ ಏನರ್ಥ? ಅಧ್ಯಾಸವು ಅನಂತವಾಗಿದೆ ಅಂದ್ರೆ ಏನರ್ಥ ಎನ್ನುವುದನ್ನ ಉಪಪಾದನಂ ವಿಚಾರ ಮಾಡೋಣ, ತಿಳಿಸ್ತಾ ಇದ್ದೇವೆ ಎಂದು ಗುರುಗಳು. ನಾನು ಮಿಥ್ಯಾ ಪ್ರತ್ಯಯ ಮಾತ್ರಸ್ಯ ಅಧ್ಯಾಸಸ್ಯ ಕಥಂ ಅನಾದಿತ್ವಂ ಅನಂತತ್ವಂ ವಾ. ಎಷ್ಟು ಚೆನ್ನಾಗಿದೆ. ನಾನು ಏನು ಸ್ವಾಮಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಜಿಜ್ಞಾಸ. ಮಿಥ್ಯಾ ಪ್ರತ್ಯಯ ಮಾತ್ರಸ್ಯ ಅಧ್ಯಾಸಸ್ಯ. ಅಧ್ಯಾಸೋ ನಾಮ ಕಿಂ? ಮಿಥ್ಯಾ ಪ್ರತ್ಯಯ ರೂಪಃ, ಮಿಥ್ಯಾ ಪ್ರತ್ಯಯ ಮಾತ್ರ ಅಧ್ಯಾಸ. ಕೇವಲ ತಪ್ಪು ತಿಳುವಳಿಕೆ ರೂಪವಾಗಿರುವಂತಹದ್ದು ಅಧ್ಯಾಸ. ಇಂಥ ಅಧ್ಯಾಸವು ಕಥಂ ಅನಾದಿ ಕಥಂ ಅನಂತ, ಮಿಥ್ಯಾ ಪ್ರತ್ಯಯ ರೂಪವಾಗಿರುವ ಅಧ್ಯಾಸಕ್ಕೆ ಅನಾದಿತ್ವವಾಗಲಿ ಅನಂತತ್ವವಾಗಲಿ ಕಥಂ ಸಂಭವತೆ, ಹೇಗೆ ಹೊಂದುತ್ತೆ ಅಂತ ಪ್ರಶ್ನೆ.
ಶುಕ್ತಿರಜತಾದಿ ಪ್ರತ್ಯಯಾನಾಂ ಹಿ ಅಧ್ಯಾಸಾನಾಂ ಸಾಧಿತ್ವಂ ಅಂತವತ್ವಂಚ ದೃಷ್ಟಂ. ಅಂತವತ್ವಂ ಪ್ರಿಂಟ್ ಮಿಸ್ಟೇಕ್ ಆಗಿದೆ, ತಾವತ್ತು ಮಾವತ್ತಿರಬೇಕು. ಅಂತವತ್ವಂ ಚ ದೃಷ್ಟಂ ಪೂರ್ವಪಕ್ಷ. ಮಿಥ್ಯಾ ಪ್ರತ್ಯಯ ರೂಪವಾಗಿರುವ ಅಧ್ಯಾಸವು ಹೇಗೆ ಅನಾದಿಯಾಗಿದೆ, ಹೇಗೆ ಅನಂತವಾಗಿದೆ, ಸಾಧ್ಯವಿಲ್ಲ ಅಂತ ಪೂರ್ವಪಕ್ಷ. ಏಕೆಂದರೆ ಒಂದು ಉದಾಹರಣೆ, ಶುಕ್ತಿರಜತಾದಿ ಪ್ರತ್ಯಯಾನ, ಅಲ್ಲಿರುವಂತಹದ್ದು ಶುಕ್ತಿಕ, ಇವನ ಬುದ್ಧಿಯಲ್ಲಿರುವಂತಹದ್ದು ರಜತ, ಅದಕ್ಕೆ ಹೆಸರಾಯಿತು ಶುಕ್ತಿ ರಜತ. ಕಪ್ಪೆ ಚಿಪ್ಪಿನಲ್ಲಿ ತೋರುತ್ತಿರುವಂತಹ ಬೆಳ್ಳಿ ನಿಜವಾದ ರಜತವಲ್ಲ, ನಿಜವಾದ ಶುಕ್ತಿಗೆಯೂ ಅಲ್ಲ. ಶುಕ್ತಿ ರಜತ ಒಂದೊಡಲು, ರಜ್ಜು ಸರ್ಪ ಶುಕ್ತಿ ರಜತ. ಇದು ಶುಕ್ತಿ ರಜತಾದಿ ಪ್ರತ್ಯಯಾನ. ಕಪ್ಪೆ ಚಿಪ್ಪ ಬಿದ್ದಿರುವಾಗ ಅದನ್ನು ಕಂಡು ಬೆಳ್ಳಿ ಕೊಟ್ಟಾನೆ, ಇದಕ್ಕೆ ಶುಕ್ತಿ ರಜತ ಅಂತ ಹೆಸರು. ಶುಕ್ತಿ ರಜತವೇ ಮುಂತಾಗಿರುವ ಪ್ರತ್ಯಯಗಳು, ಇದು ಬೆಳ್ಳಿ ಅನ್ಕೊಂಡೆ ಮನಸ್ಸಿನಲ್ಲಿ, ಅದಕ್ಕೇನು ಹೆಸರು? ಶುಕ್ತಿ ರಜತ ಪ್ರತ್ಯಯ. ಹಾವು ಅನ್ಕೊಂಡೆ, ಯಾವ ಹಗ್ಗವನ್ನು ನೋಡಿ, ಅದಕ್ಕೇನು ಹೆಸರು? ರಜ್ಜು ಸರ್ಪ ಪ್ರತ್ಯಯ. ಈ ಪ್ರತ್ಯಯಗಳು ಇವು ಅಧ್ಯಾಸ ತಾನೆ. ಹಗ್ಗದಲ್ಲಿ ಹಾವಿನ ಅಧ್ಯಾಸ, ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ಅಧ್ಯಾಸ, ಮೋಟು ಮರದಲ್ಲಿ ಮನುಷ್ಯನ ಅಧ್ಯಾಸ, ಚವಳು ಭೂಮಿಯಲ್ಲಿ ನೀರಿನ ಅಧ್ಯಾಸ. ಈ ಅಂತ ಅಧ್ಯಾಸಗಳೆಲ್ಲವೂ ಕೂಡ ಸಾಧಿತ್ವಂ ಆದಿವುಳ್ಳದ್ದಾಗಿದೆ, ಅಂತವತ್ವಂಚ ಅಂತವುಳ್ಳದ್ದು ಆಗಿದೆ. ನಾ ಬೇರೆ ತರ ಓದ್ತೀನಿ ನೋಡಿ. ಶುಕ್ತಿರಜತಾದಿ ಪ್ರತ್ಯಯ ರೂಪಾ ಅಧ್ಯಾಸಾಃ ಸಾಧಯ ಅಂತವಂತಶ್ಚ ಇತಿ ಲೋಕೆ ದೃಷ್ಟಂ. ಯಾವುದೇ ಅಧ್ಯಾಸವಾಗಲಿ ಅದು ಆದಿವುಳ್ಳದ್ದಾಗಿದೆ, ಅಂತವುಳ್ಳದ್ದು ಆಗಿದೆ. ಮಧ್ಯಾಹ್ನ ಹೋಗ್ತಾ ಇದ್ದ ದಂಪತಿಗಳು ಬೆಳ್ಳಿ ಬೇಕಾಗಿತ್ತು ಅವರಿಗೆ, ಕಪ್ಪೆ ಚಿಪ್ಪನ್ನು ಮಾಡಿದ್ರು, ಬೆಳ್ಳಿ ಅಂತ ತಿಳ್ಕೊಂಡ್ರು. ಯಾವಾಗ? ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ 10ಕ್ಕೆ ಹೋದ್ರು, ನೋಡಿದ್ರು ಇದು ಬೆಳ್ಳಿ ಎಲ್ಲ ಗೊತ್ತಾಯ್ತು, ಅಧ್ಯಾಸ ಹೊರಟು. ಲೋಕ ಪ್ರಸಿದ್ಧವಾಗಿರುವ ಶುಕ್ತಿ ರಜತಾದಿ ರೂಪವಾಗಿರುವ ಅಧ್ಯಾಸಗಳು ಸಾಧಿ ಆದಿ ಯೇಷಾಂ ತೇ ಆಸಾದಯ ಆದಿ ಉಳ್ಳದ್ದಾಗಿವೆ, ಅಂತವಂತಶ್ಚ ಅಂತವುಳ್ಳವುಗಳಾಗಿವೆ. ಅದೇ ರೀತಿಯಲ್ಲಿ ಈ ಅಧ್ಯಾಸವೂ ಕೂಡ ಯಾವುದು? ಆತ್ಮಾನಾತ್ಮನೋ ಇತರ ಧ್ಯಾಸೋಪಿ ಸಾಧಿ ಶಾಂತಶ್ಚ ಭವೇತ್. ನೀವದನ್ನ ಏವಮಯ ಮನಾದಿ ಅನಂತ ಅಂತ ಹೇಳ್ತಾ ಇದ್ದೀರಲ್ಲ, ಹೇಗೆ ಅಂತ ಪ್ರಶ್ನೆ ನೋಡಿ. ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಎಷ್ಟು ಸುಂದರವಾಗಿ ಈ ಭಾಷ್ಯಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ. ಅಧ್ಯಾಸ ಕಥಂ ಅನಾದಿ ಅಧ್ಯಾಸ ಕಥಂ ಅನಂತಶ್ಚ ಭವತಿ ಅಂತ ಪ್ರಶ್ನೆ. ಶುಕ್ತಿರಜತಾದಿ ಪ್ರತ್ಯಯಾನಾಂ ಹಿ ಅಧ್ಯಾಸಾನಾಂ ಸಾಧಿತ್ವಂ ಅಂತವತ್ವಂಚ ಲೋಕೆ ದೃಷ್ಟಂ. ಆದ್ದರಿಂದ ಇಲ್ಲಿಯೂ ಕೂಡ ಆತ್ಮಾನಾತ್ಮನ ಪರಸ್ಪರ ಅಧ್ಯಾಸವನ್ನ ಸಾಧಿ ಶಾಂತ ಅಂತ ಹೇಳಿದೆ. ಅದನ್ನು ಬಿಟ್ಬಿಟ್ಟು ಶಂಕರಾಚಾರ್ಯರವರು ಅನಾದಿ ಅನಂತ ಹೇಗೆ ಹೇಳ್ತಾ ಇದ್ದಾರೆ? ಪ್ರಶ್ನೆ. ನೈಷ ದೋಷ. ಶಾಂಕರ ಭಾಷ್ಯದಲ್ಲಿ ಯಾವ ದೋಷವೂ ಇಲ್ಲ. ಹೌದು, ಲೋಕದಲ್ಲಿ ಕಂಡಿರುವ ಅಧ್ಯಾಸವು ಆದಿ ಉಳ್ಳದ್ದಾಗಿದೆ, ಅಂತವುಳ್ಳದ್ದು ಆಗಿದೆ. ಆದರೆ ವೇದಾಂತದಲ್ಲಿ ಪ್ರತಿಪಾದಿತವಾಗಿರುವ ಅಧ್ಯಾಸವು ಅನಾದಿಯಾಗಿ ಅನಂತವಾಗಿದೆ. ಆದ್ದರಿಂದಲೇ ಭಾಷ್ಯದಲ್ಲಿ ಏವಮಯಂ ಅನಾದಿ ಅನಂತ ಅಧ್ಯಾಸ ಅಂತ ಬರೆದಿರುವುದರಲ್ಲಿ
ನೈಷ ದೋಷ, ಯಾವ ದೋಷವೂ ಇಲ್ಲ. ಒಳ್ಳೆ ಪೂಜ್ಯ ಸದ್ಗುರುಗಳು ಉಪನ್ಯಾಸ ಮಾಡ್ತಾ ಇದ್ದಾರೆ. ಎಲ್ಲಿ? ಲೇಖನ ರೂಪದಿಂದ ಪಾಠ ಮಾಡ್ತಾ ಇದ್ದಾರೆ. ಅಷ್ಟು ಚೆನ್ನಾಗಿದೆ. ನೈಷ ದೋಷ, ಶಂಕರರು ಅಧ್ಯಾಸವನ್ನ ಅನಾದಿ ಅನಂತಹ ಎಂದು ಹೇಳಿರುವುದರಲ್ಲಿ ಯಾವ ದೋಷವೂ ಇಲ್ಲ. ಶ್ರುತ್ಯಾದಿಭಿ ಇಂದ್ರಿಯ ಸಂಪ್ರಯೋಗಜಂ ಜ್ಞಾನಂ ಕದಾಚಿತ್ಯಮೇವ ಇತಿ ಯುಕ್ತಂ ತತ್ರ ಅಧ್ಯಾಸ ಪ್ರತ್ಯಯಸ್ಯಾಪಿ ಕದಾಚಿತ್ಯತ್ವಂ. ಬಾ, ಹೇಗಿದೆ ಲ್ಯಾಂಗ್ವೇಜ್! ಬ್ರಹ್ಮಾನಂದ ಮುಸರವಾಗಿದೆ, ವ್ಯಾಕರಣ ಬದ್ಧವಾಗಿದೆ. ಶಾಂಕರ ಭಾಷ್ಯದಂತೆ ಅತ್ಯಂತ ಸುಂದರವಾದ ಶೈಲಿ. ನೋಡಿ, ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಈಗ ನೀವು ಕೊಟ್ಟಂತಹ ದೃಷ್ಟಾಂತ ವಿಷಮ ದೃಷ್ಟಾಂತ. ಇಲ್ಲಿ ದಾಷ್ಟಾಂತಿಕ ಯಾವುದು? ಆತ್ಮಾನಾತ್ಮನೋ ಇತರೇತರಾಧ್ಯಾಸ. ಆ ದಾಷ್ಟಾಂತಿಕಕ್ಕೆ ಪೂರ್ವ ಪಕ್ಷಿಗಳಾದಲ್ಲಿ ಕೊಟ್ಟಂತಹ ದೃಷ್ಟಾಂತ ಯಾವುದು? ಶುಕ್ತಿ ರಜತ ದೃಷ್ಟಾಂತ. ಶುಕ್ತಿ ರಜತ ದೃಷ್ಟಾಂತವು ಆತ್ಮಾನಾತ್ಮರ ಪರಸ್ಪರ ಅಧ್ಯಾಸಕ್ಕೆ ವಿಷಮ ದೃಷ್ಟಾಂತ, ನ ಸಮೋ ದೃಷ್ಟಾಂತ. ಹಬ್ಬ, ಏಕೆಂದರೆ ಶುಕ್ತಿ ರಜತದಲ್ಲಿ ಅಧ್ಯಾಸ ಹೌದು ಸಾಧಿಯಾಗಿದೆ, ಶಾಂತವಾಗಿದೆ. ಆದರೆ ಪ್ರಕೃತದ ದಾಷ್ಟಾಂತಿಕದ ಆತ್ಮಾನಾತ್ಮರ ಅಧ್ಯಾಸವು ಅನಾದಿಯಾಗಿ ಅನಂತವಾಗಿದೆ ಎನ್ನುವಂತಹದ್ದು ಸರಿಯಾಗಿದೆ. ಶುಕ್ತ್ಯಾದಿಭಿ ಇಂದ್ರಿಯ ಸಂಪ್ರಯೋಗಜಂ ಜ್ಞಾನಂ. ಕಪ್ಪೆ ಚಿಪ್ಪೆ ಬಿದ್ದಿದೆ, ಅದರ ಮೇಲೆ ಕಣ್ಣು ಹಾರಿತಾ ಇದೆ. ಶುಕ್ತಿಗೆಯೇ ಮುಂತಾದದ್ದರ ಮೇಲೆ ಕಣ್ಣಿನ ಸಂಬಂಧ ಉಂಟಾದಾಗ ಹಗಲಿನಲ್ಲಿ ಸೂರ್ಯನ ಬೆಳಕಿನಲ್ಲಿ ನಮಗೆ ಜ್ಞಾನ ಉಂಟಾಗುತ್ತೆ. ಏನಂತ? ಶುಕ್ತಿಗ ರಜತ ಅಂತ. ಶುಕ್ತಿಗ ಅಂತಿಲ್ಲ, ರಜತ ಎನ್ನುವ ಜ್ಞಾನ ಉಂಟಾಗುತ್ತೆ. ಈ ಜ್ಞಾನವು ಕದಾಚಿತ್ಯಮೇವ, ದಟ್ ಈಸ್ ಟೆಂಪರರಿ. ಕದಾಚಿತ್ ಭವಂ ಕದಾಚಿತ್ಯಂ. ನಮಗೆ 24 ಗಂಟೆ 31 ದಿವಸ 366 ದಿವಸ ನಮಗೆ ಶುಕ್ತಿಗಾರಜದ ಜ್ಞಾನವಿರುತ್ತಾ? ಇಲ್ಲ. ನೋಡಿದಾಗ ಕಾಣಿಸ್ತು, 2 ಸೆಕೆಂಡು ಹತ್ರಕ್ಕೆ ಹೋದ, ಹೊರಟಾಯ್ತು. ಲೋಕದಲ್ಲಿ ತೋರುತ್ತಿರುವ ಎಲ್ಲ ಅಧ್ಯಾಸಗಳು ಕಾದಾಚಿತ್ ಅಧ್ಯಾಸಗಳು. ಏನ್ ಚೆನ್ನಾಗಿದೆ! ಹಾವು ಹಾವು ಅಂದ್ಬಿಟ್ರು, ಇವನು ಹಾವು ಅಂತ ತಿಳ್ಕೊಂಬಿಟ್ಟ. ಹಗ್ಗದ ಹಾವು ಅಧ್ಯಾಸ ಬಂತು, ಧೈರ್ಯ ಹತ್ತಕ್ಕೆ ಹೋದ, ನೋಡ್ದ, ಹೊಟ್ಟಾಯ್ತು. ಯಾವ್ದಾಯ್ತು? ಅಧ್ಯಾಸವಾಯ್ತು. ಲೋಕದಲ್ಲಿ ತೋರುತ್ತಿರುವ ಎಲ್ಲ ಅಧ್ಯಾಸಗಳು ಕೂಡ ವೈಯಕ್ತಿಕ, ತಾತ್ಕಾಲಿಕ, ಕ್ವಾಚಿತ್ಕ. ಅದನ್ನ ನೀನು ಲೋಕ ಪ್ರಸಿದ್ಧವಾಗಿರುವ ಸರ್ವಲೋಕ ಪ್ರತ್ಯಕ್ಷವಾಗಿರುವ ಅಧ್ಯಾಸಕ್ಕೆ ಉದಾಹರಣೆಯಾಗಿ ಕೊಡುವುದು ತಪ್ಪು. ಏನ್ ಚೆನ್ನ ಬರೀತಾರೆ ಸ್ವಾಮಿ. ಶುಕ್ತ್ಯಾದಿಭಿ, ಶುಕ್ತಿ ರಜ್ಜು ಮುಂತಾದವುಗಳ ಮೇಲೆ ಇಂದ್ರಿಯ ಸಂಪ್ರಯೋಗಜಂ, ಕಣ್ಣಿನ ಸಂಬಂಧವಾಯಿತು. ಕಣ್ಣು ನೋಡ್ತು, ನೋಡಿದ ಕೂಡಲೇ ಜ್ಞಾನ ಉಂಟಾಯಿತು. ಏನಂತ? ಅಯಂ ಸರ್ಪ ಇದಂ ರಜತಂ. ಈ ಜ್ಞಾನವು ಕಾದಾಚಿತ್ಯಮೇವ, ದಿಸ್ ಇಸ್ ಓನ್ಲಿ ಟೆಂಪರರಿ, ಆಗಿನ ಕಾಲಕ್ಕೆ ಮಾತ್ರ ಕಾಣ್ತಾ ಇದೆ. ಆದ್ದರಿಂದ ತತ್ರ ದೃಷ್ಟಾಂತದಲ್ಲಿ ಅಧ್ಯಾಸ ಪ್ರತ್ಯಯಸ್ಯಾಪಿ, ಅಧ್ಯಾಸ ಎನ್ನುವ ಪ್ರತ್ಯಯವು ಕಾದಾಚಿತ್ ಕರ್ತ್ವಂ, ಅದು ಟೆಂಪರರಿ ಆಗಿದೆ ಎನ್ನುವಂತ ನಂಬಿಕೆ. ಅರ್ಥ ಆಯ್ತಲ್ವಾ? ಕಪ್ಪೆ ಚಿಪ್ಪನ್ನ ನೋಡಿ ಬೆಳ್ಳಿ ಅಂತ ತಿಳಿದುಕೊಳ್ಳುವುದು ಕಾದಾಚಿತ್ಯ, ಆ ಅಧ್ಯಾಸ ಕಾದಾಚಿತ್ಯ. ಆ ಕಾದಾಚಿತ್ಯ ಅಧ್ಯಾಸವನ್ನ ನೀನು ಆತ್ಮಾನಾತ್ಮರ
ಪರಸ್ಪರಾಧ್ಯಾಸಕ್ಕೆ ಉದಾಹರಣೆಯಾಗಿ ಕೊಡುವುದು ತಪ್ಪು. ಬಾ ಮತ್ತೊಮ್ಮೆ ಒತ್ತಿ ನೋಡ್ಕೊಳ್ಳಿ. ಶ್ರುತ್ಯಾದಿಭಿ ಇಂದ್ರಿಯ ಸಂಪ್ರಯೋಗಜಂ ಜ್ಞಾನಂ ಕಾದಾಚಿತ್ಯಮೇವ. ಆಗಿನ ಕಾಲಕ್ಕೆ ಮಾತ್ರ ಬರ್ತಾ ಇದೆ. ಆದರೆ ಯುಕ್ತಂ ತತ್ರ ಅಲ್ಲಿ ಅಧ್ಯಾಸ ಪ್ರತ್ಯಯಸ್ಯಾಪಿ ಅಧ್ಯಾಸದ ಪ್ರತ್ಯಯವೂ ಕೂಡ ಕಾದಾಚಿತ್ಯವಾಗಿರುವುದು ನಿಜ. ಆದರೆ ಇಲ್ಲಿ ಇಹ ಪುನಃ ಇಹತು ಕುತ್ರ ಆತ್ಮಾನಾತ್ಮನೋ ಪರಸ್ಪರಾಧ್ಯಾಸ ವಿಷಯೇತು ಅಹಮನುಭವಸ್ಯ ಪ್ರತ್ಯಕ್ಷೈತನ್ಯಾಭಾಸಮಾತ್ರತ್ವಾಸಿಂ ಅನಾದಿತಾ ಏವ ಯುಕ್ತ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಆದರೆ ಇಲ್ಲದರೋ ಎಲ್ಲಿ ದಾಷ್ಟಾಂತಿಕದಲ್ಲಿ ಏನಾಗಿದೆ? ಅಹಂ ಅನುಭವಸ್ಯ ನಾನು ಎನ್ನುವಂತ ಅನುಭವ ಯಾರಿಗಿಲ್ಲ? ಎಲ್ಲರೂ ಇದೆ. ಯಾವಾಗಿದೆ? ಹಗಲಿದೆ, ರಾತ್ರಿಯಲ್ಲೂ ಇದೆ, ಅಮಾವಾಸ್ಯ ದಿನ ಇದೆ, ಪೌರ್ಣಮಾಸ್ಯ ದಿನ ಇದೆ, ಉತ್ತರಾಯಣದಲ್ಲೂ ಇದೆ, ದಕ್ಷಿಣ ಹುಟ್ಟಿದಾಗಿನಿಂದ ಬ್ರಹ್ಮಜ್ಞಾನೋದಯವಾಗುವವರೆಗೂ ಕೂಡ ಈ ಅಧ್ಯಾಸ ಶಾಶ್ವತವಾಗಿದೆ, ಗಟ್ಟಿಯಾಗಿದೆ. ಇಹ ಪುನಃ ಅಹಮನುಭವಸ್ಯ ನಾನು ಎನ್ನುವಂತ ಅನುಭವವು ಪ್ರತ್ಯಕ್ಷೈತನ್ಯಾಭಾಸ ಮಾತ್ರತ್ವಾಸಿ ಪ್ರತ್ಯಕ್ಷೈತನ್ಯದ ಆಭಾಸ ಮಾತ್ರವಾಗಿದೆ. ಅಹಂ ಅನ್ನುವಂತಹದ್ದು ಪರಮಾರ್ಥವಲ್ಲ. ಪ್ರತ್ಯಕ್ಷೈತನ್ಯವನ್ನೇ ಅವಿದ್ಯೆಯಿಂದ ನಾನು ಎಂದು ಮಾಡಿಕೊಂಡಿದ್ದಾನೆ. ಯಾರು? ಎಲ್ಲರೂ. ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರು ಕೂಡ ಅಹಂ ಪಶ್ಯಾಮಿ, ಅಹಂ ಉಪನ್ಯಾಸಂ ಕರೋಮಿ, ಅಹಂ ಪುಸ್ತಕಂ ಲಿಖಾಮಿ, ಅಹಂ ಭೋಜನಂ ಕರೋಮಿ. ಇದು ನಿಜವಾಗಿ ಸುಳ್ಳು. ಇದು ಹೇಗಿದೆ ಅಂದ್ರೆ ಪ್ರತ್ಯಕ್ಷೈತನ್ಯಾಭಾಸ, ಪ್ರತ್ಯಗಾತ್ಮ ನಿಧಾನಲ್ಲ, ಪ್ರತ್ಯಕ್ಷೈತನ್ಯ ಅದು ಆಭಾಸ ಮಾತ್ರ. ಅಹಂಕಾರವಾತ್ಮನಲ್ಲ. ಅಹಂಕಾರವು ಪ್ರತ್ಯಗಾತ್ಮನಿಗೆ ಸಮೀಪತಮವಾಗಿರುವ ತತ್ವ. ಆ ಪ್ರತ್ಯಗಾತ್ಮನ ಪ್ರತ್ಯಚೇತನನಾಗಿರುವಂತಹ ಆತ್ಮನ ಆಭಾಸವು ಅಹಂಕಾರದ ಮೇಲೆ ಬಿದ್ದು ನಾನು ಅಂತಾನೆ. ಇದು ಅಧ್ಯಾಸ. ಇದು ಕ್ವಾಚಿತ್ಯವಲ್ಲ, ಅರ್ಧ ಗಂಟೆ ಇದ್ದು ಹೋಗುವಂತಹದ್ದಲ್ಲ, ಕತ್ತಲೆಯಲ್ಲಿದ್ದು ಬೆಳಕು ಬಂದ ಮೇಲೆ ಹೋಗುವಂತಹದ್ದಲ್ಲ. ರಜ್ಜು ಸರ್ಪ ದೃಷ್ಟಾಂತದಲ್ಲಿ ಕತ್ತಲೆಯಲ್ಲಿ ಹಾವು, ಬೆಳಕಿನಲ್ಲಿ ಹಗ್ಗ. ಹಾವೆಲ್ಲೋಯ್ತು, ಸರ್ಪಾಧ್ಯಾಸ. ಬೆಳಗ್ಗೆ ಬಂದು ಹೊಡೆ. ಅಹಮಧ್ಯಾಸ ಬೆಳಗ್ಗೆ ಬಂದು ದಕ್ಷಿಣಾಯನ ಉತ್ತರಾಯಣ ಯಾವುದಕ್ಕೂ ಲಕ್ಷ್ಯವಿಲ್ಲದಂತೆ ಎಲ್ಲ ಮಾನವರು. ಬಹಳ ಚೆನ್ನಾಗಿದೆ ಅಲ್ವೇ? ನೋಡಿ, ರಜ್ಜು ಸರ್ಪ ದೃಷ್ಟಾಂತ ಸಾರ್ವತ್ರಿಕವಲ್ಲ, ಶಿಕ್ಷಿಕ ರಜತ ದೃಷ್ಟಾಂತ ಸಾರ್ವತ್ರಿಕವಲ್ಲ, ವೈಯಕ್ತಿಕ, ತಾತ್ಕಾಲಿಕ, ಕ್ವಾಚಿತ್ಕ. ಆದರೆ ಈ ವೇದಾಂತದ ಹೇಳುತ್ತಿರುವ ಆತ್ಮಾನಾತ್ಮರ ಪರಸ್ಪರಾಧ್ಯಾಸವು ಶಾಶ್ವತವಾಗಿದೆ, ಭದ್ರವಾಗಿದೆ. ಇಹ ಪುನಃ ಆ ಮನುಭವಸ್ಯ ನಾನು ಎನ್ನುವಂತಹದ್ದೇ ಅಧ್ಯಾಸ. ಏವಂ ಅಹಂ ಪ್ರತ್ಯಯಿನಂ ಅಶೇಷ ಸ್ವಪ್ರಚಾರ ಸಾಕ್ಷಿಣಿ ಪ್ರತ್ಯಗಾತ್ಮನ್ಯಸ್ಯ. ಎಷ್ಟು ಚೆನ್ನಾಗಿದೆ ಶಾಂಕರ ಭಾಷ್ಯ, ಅದ್ಭುತವಾಗಿ. ಇಹ ಪುನಃ ಇಲ್ಲಾದರೂ ಅಹಮನುಭವಸ್ಯ ನಾನು ಎನ್ನುವ ಅನುಭವವು ಪ್ರತ್ಯಕ್ಷೈತನ್ಯ ಆಭಾಸ ಮಾತ್ರ ಮಾಡಿದೆ. ಅಹಂಕಾರ ಇಲ್ಲೇ ಇಲ್ಲ. ಪ್ರತ್ಯಗಾತ್ಮನ ಆಭಾಸವು ಅಹಂಕಾರದ ಮೇಲೆ ಬಿದ್ದಾಗ ಮೆರಿತ ನಾನು ಅಂತ ನಿಜವಾಗಿ ಇಲ್ಲೇ ಇಲ್ಲ. ಇದು ಯಾವತ್ತಿನಿಂದ ತೋರ್ತಾ ಇದೆ ನಾನು ಎನ್ನುವಂತಹದ್ದು? ಎಲ್ಲಿಂದ ಪ್ರಾರಂಭವಾಯಿತು, ಹೇಗೆ ಪ್ರಾರಂಭವಾಯ್ತು ಗೊತ್ತಿಲ್ಲ. ಇದು ಈ ಅಹಮಧ್ಯಾಸ ಅಮೆರಿಕಾದಿಂದ ಶುರುವಾಯ್ತಾ ಗೊತ್ತಿಲ್ಲ.
ಇಂಡಿಯಾದಿಂದ ಶುರುವಾಯ್ತಾ ಗೊತ್ತಿಲ್ಲ. ಬಿಫೋರ್ ಟೆಸ್ಟ್ ಶುರುವಾಯ್ತಾ ಗೊತ್ತಿಲ್ಲ. ಆಫ್ಟರ್ ಟೆಸ್ಟ್ ಬಿಸಿ ಅಂತ ಹೇಳ್ತೀವಲ್ಲ, ADBC ಯಾವುದು ಗೊತ್ತಿಲ್ಲ. ಇನ್ನು ನೋಡಿ, ಸೂರ್ಯನಿಗಾದರೂ ದೇಶಕಾಲ ಉಂಟು. ಸೂರ್ಯ ಹುಟ್ಟಿದ ಪರಮಾತ್ಮನಿಂದ, ಆಮೇಲೆ ಬೆಳಕು ಬಂತು. ಸೂರ್ಯ ಹಗಲೊತ್ತನಲ್ಲಿರ್ತಾನೆ, ರಾತ್ರಿ ಇಲ್ಲ. ಆದರೆ ಅಧ್ಯಾಸ ಆಗಿಲ್ಲ. 25 ಗಂಟೆಗಳ ಕಾಲವೂ ಅಧ್ಯಾಸ ಆಗಿದೆ. ಅಧ್ಯಾಸದಿಂದಲೇ 25 ಗಂಟೆ ಎನ್ನುವ ಕಾಲ 32 ದಿವಸವೂ ಅಧ್ಯಾಸವಿದೆ. 32 ದಿವಸ 31 ಜಾಸ್ತಿ ಹೇಳ್ತಾ ಇದ್ದೇನೆ. 367 ದಿನವೂ ಅಧ್ಯಾಸವಿದೆ. ಇದಕ್ಕೆ ಆದಿ ಇಲ್ಲ ಅಂತೇಳಿಲ್ಲ. ಯಾರಿಂದ ಪ್ರಾರಂಭವಾಯಿತು ಗೊತ್ತಿಲ್ಲ. ಯಾವಾಗಿನಿಂದ ಪ್ರಾರಂಭವಾಯಿತು ಗೊತ್ತಿಲ್ಲ. ಎಲ್ಲಿಂದ ಪ್ರಾರಂಭವಾಯಿತು ಗೊತ್ತಿಲ್ಲ. ಅದು ರಜ್ಜು ಸರ್ಪದಷ್ಟ ಅಂತ ನಿನ್ನೆ ಮಧ್ಯಾಹ್ನ ಇತ್ತು, ಸಾಯಂಕಾಲ ಇತ್ತು, ಬೆಳಿಗ್ಗೆ ಇಲ್ಲ. ಎಷ್ಟು ಚೆನ್ನಾಗಿದೆ. ಇಲ್ಲಾದರೂ ಅಹಂ ಅನುಭವಸ್ಯ, ನಾನು ಎನ್ನುವಂತ ಅನುಭವವು ಪ್ರತ್ಯಕ್ಷ ಚೈತನ್ಯದ ಆಭಾಸ ಮಾತ್ರವಾಗಿರುವುದರಿಂದ ಅನಾದಿ ಏವ. ಅಧ್ಯಾಸ ಅನಾದಿ, ಅಧ್ಯಾಸಸ್ಯ ಅನಾದಿತ ಏವ. ಅನಾದಿತ್ವಮೇವ. ಅಧ್ಯಾಸವನ್ನ ಅನಾದಿ ಅಂತ ತಿಳ್ಕೊಳ್ಳಿ. ಇದನ್ನೇ ಭಾಷ್ಯಕಾರ ಶಂಕರರು ಏವಮಯಂ ಅನಾದಿ ಎಂದಿದ್ದಾರೆ. ಶಂಕರರ ಹೃದಯವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಶಂಕರರ ಅಧ್ಯಾಸ ಭಾಷ್ಯವನ್ನ ಅದ್ಭುತವಾಗಿ ವ್ಯಾಖ್ಯಾನ ಮಾಡುತ್ತಿರುವ ಏಕೈಕ ಮಹಾತ್ಮರೆಂದರೆ ನನ್ನ ಪರಮ ಪೂಜ್ಯ ಸದ್ಗುರುವರೆಂದರಾದ ನಿಮ್ಮೆಲ್ಲರ ಪೂಜ್ಯ ಸದ್ಗುರು ಶ್ರೀ 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 ಸಚ್ಚಿದಾನಂದೇಂದ್ರ ನಚ ಮುಂದುವರಿ. ಸಮ್ಯಜ್ಞಾನಸ್ಯಾಪಿ ಪ್ರತ್ಯಗಾಭಾಸತ್ವಾತ್ ಸತ್ಯಮಿಥ್ಯಾಜ್ಞಾನಯೋಃ ಐಕ್ಯ ಪ್ರಸಂಗ ಇತಿ ಶಂಕ್ಯಂ. ಬಾ, ಏನು ಚೆನ್ನಾಗಿ ಬರೆದಿದ್ದಾರೆ ಗುರುಗಳು. ಇಷ್ಟು ಚೆನ್ನ ಯಾರು ಹೇಳ ಸಾಧ್ಯವಿಲ್ಲ. ನೋಡಿ, ಇನ್ನೊಂದು ಹೇಳ್ತಾ ಇದ್ದಾರೆ, ನಚ ಶಂಕ್ಯಂ. ಹೀಗೆ ಯಾರೂ ಕೂಡ ಶಂಕಿಸಬಾರದು, ಹೀಗೆ ಆಕ್ಷೇಪಣೆ ಮಾಡಬಾರದು. ಏನಂತ? ಸಮ್ಯಜ್ಞಾನವೂ ಕೂಡ ಸರಿಯಾದ ತಿಳುವಳಿಕೆ, ಇದು ಕೂಡ ಪ್ರತ್ಯಗಾತ್ಮನ ಆಭಾಸವೇ ಆಗಿದೆ. ಹೇಗೆ ಮಿಥ್ಯಾಜ್ಞಾನವೋ ಪ್ರತ್ಯಗಾತ್ಮನ ಆಭಾಸವೋ, ಅದೇ ರೀತಿಯಲ್ಲಿ ಸಮ್ಯಜ್ಞಾನವೋ ಪ್ರತ್ಯಗಾತ್ಮನ ಆಭಾಸ. ಅಶುದ್ಧವಾದ ಚಿತ್ತದಲ್ಲಿ ಆತ್ಮನ ಆಭಾಸ ತೋರಿಕೊಂಡಾಗ ಅಹಮಧ್ಯಾಸ. ಶುದ್ಧವಾದ ಅಂತಃಕರಣದಲ್ಲಿ ಸರಿಯಾಗಿ ಆತ್ಮನ ಸ್ವರೂಪ ತೋರಿಕೊಂಡಾಗ ಅದು ಸಮ್ಯಜ್ಞಾನ. ಹೌದ? ಅಧ್ಯಾಸ ಸಮ್ಯಜ್ಞಾನ ಎರಡೂ ಕೂಡ ಪ್ರತ್ಯಗಾತ್ಮನ ಆಭಾಸ ಮಾತ್ರವಾಗಿದೆ. ಅದು ಪ್ರತ್ಯಗಾತ್ಮನ ಆಭಾಸ, ಯಾವುದು ಅಧ್ಯಾಸ. ಇದು ಪ್ರತ್ಯಗಾತ್ಮನ ಆಭಾಸ, ಯಾವುದು ಸಮ್ಯಜ್ಞಾನ. ಸಮ್ಯಜ್ಞಾನಸ್ಯಾಪಿ ಸಮ್ಯಕ್ ಪ್ರತ್ಯಯಸ್ಯಾಪಿ ಎರಡು ಪ್ರತ್ಯಯಗಳೇ. ಒಂದು ಮಿಥ್ಯಾ ಪ್ರತ್ಯಯ, ಸಮ್ಯಕ್ ಪ್ರತ್ಯಯ. ಸಮ್ಯಕ್ ಪ್ರತ್ಯಯವೂ ಕೂಡ ಪ್ರತ್ಯಗಾಭಾಸತ್ವಾತ್ ಪ್ರತ್ಯಗಾತ್ಮನ ಆಭಾಸವಾಗಿರುವುದರಿಂದ ಸತ್ಯ ಮಿಥ್ಯಾಜ್ಞಾನಯೋ. ಓಹೋ, ಸತ್ಯಜ್ಞಾನ ಅಂದರೂ ಒಂದೇ, ಮಿಥ್ಯಾಜ್ಞಾನ ಎಂದರೂ ಒಂದೇ, ಸಮ್ಯಕ್ ದರ್ಶನವೆಂದರೂ ಒಂದೇ, ಮಿಥ್ಯಾ ದರ್ಶನವೆಂದರೂ ಒಂದೇ ಅಂತ. ಯಾಕೆ? ಎರಡೂ ಕೂಡ ಪ್ರತ್ಯಗಾತ್ಮನಾಭಾಸವಾಗಿದೆ ಅಂತ ನಜ ಶಂಕ್ಯಂ, ಆಕ್ಷೇಪಣೆ ಮಾಡಬಾರದು. ಮತ್ತೊಂದು ವಾಕ್ಯ ಮತ್ತೆ ಅರ್ಥ ಮಾಡ್ಕೊಂಡ. ಸಮ್ಯಜ್ಞಾನಸ್ಯಾಪಿ ಸಮ್ಯಕ್ ಪ್ರತ್ಯಯ ಆಗಿರುವುದರಿಂದ ಸತ್ಯ ಮಿಥ್ಯಾಜ್ಞಾನಯೋ ಸತ್ಯಜ್ಞಾನ ಮಿಥ್ಯಾಜ್ಞಾನಯೋ ಯಥಾ ಮಿಥ್ಯಾಜ್ಞಾನಂ ತಥಾ ಸತ್ಯಜ್ಞಾನಂ
ತಥೈವ ಸಮ್ಯಜ್ಞಾನಂ ಸಮ್ಯಜ್ಞಾನಂ ಯಥ ಮಿಥ್ಯಾಜ್ಞಾನಮಪಿ ತಥಾ. ಎರಡೂ ಕೂಡ ಪ್ರತ್ಯಗಾತ್ಮನಾಭಾಸ ಮಾತ್ರವಾಗಿರುವುದರಿಂದ ಐಕ್ಯ ಪ್ರಸಂಗ ಒಂದೇ ಅಂತಾಯ್ತು. ಯದೇವ ಸಮ್ಯಜ್ಞಾನಂ ತದೇವ ಮಿಥ್ಯಾಜ್ಞಾನಂ, ಯದೇವ ಮಿಥ್ಯಾಜ್ಞಾನಂ ತದೇವ ಸಮ್ಯಜ್ಞಾನಂ ಎಂದು ಎರಡೂ ಜ್ಞಾನಗಳಿಗೆ ಐಕ್ಯ ಬಂದೋಯ್ತಲ್ಲ. ಬಹಳ ಬುದ್ಧಿವಂತರ ಆಕ್ಷೇಪಣೆ ಇದು. ಸಮ್ಯಜ್ಞಾನವೂ ಪ್ರತ್ಯಗಾತ್ಮನ ಆಭಾಸ, ಮಿಥ್ಯಾಜ್ಞಾನವೂ ಪ್ರತ್ಯಗಾತ್ಮನ ಆಭಾಸ, ಎರಡೂ ಕೂಡ ಪ್ರತ್ಯಗಾತ್ಮಾಭಾಸವಾದ್ದರಿಂದ ಎರಡು ಪ್ರತ್ಯಗಾತ್ಮ ಆಭಾಸದ ಮಕ್ಕಳು. ಆದ್ದರಿಂದ ಮಿಥ್ಯಾಜ್ಞಾನವೆಂದರೂ ಸಮ್ಯಜ್ಞಾನವೆಂದರೂ ಒಂದೇ, ಮಿಥ್ಯಾ ಪ್ರತ್ಯಯವೆಂದರು ಸಮ್ಯ ಪ್ರತ್ಯಯವೆಂದರು ಒಂದೇ ಅಂತ ಅರ್ಥವಾಯ್ತಲ್ಲ ಅಂತ ಐಕ್ಯ ಪ್ರಸಂಗ ಒಂದು ಅಂತಾಯ್ತಲ್ಲ ಎಂದು ನಚ ಶಂಕ್ಯಂ, ಯಾರು ತಿಳಿದುಕೊಳ್ಳಬಾರದು. ಸಮ್ಯ ಜ್ಞಾನವೇ ಬೇರೆ, ಮಿಥ್ಯಾಜ್ಞಾನವೇ ಬೇರೆ. ಹೇಗಿದೆ ಅಂದ್ರೆ, ಹಾಲು ಸಮುದ್ರದ ನೀರು ಎರಡು ಒಂದೇ ಸಹ. ಯಾಕೆ? ಎರಡು ದ್ರವ ರೂಪವಾಗಿರುವುದರಿಂದ ಎರಡು ಫ್ಲೂಯಿಡ್. ಹಾಲು ಹರಿಯುತ್ತೆ, ಸಮುದ್ರದ ನೀರು ಹರಿಯುತ್ತೆ. ಆದ್ದರಿಂದ ಯದೇವ ಸಮುದ್ರೋದಕಂ ತದೇವ ಕ್ಷೀರಂ, ಯದೇವ ಕ್ಷೀರಂ ತದೇವ ಸಾಗರೋದಕಂ ಇತಿ. ಸಮುದ್ರೋದಕ ಕ್ಷೀರಯೋ ಐಕ್ಯಂ ಅಂದ್ರೆ ದಡ್ಡತನ. ಹಾಗೆ ಎರಡು ಒಂದೇ ಎಂದು ತಿಳಿದುಕೊಳ್ಳುವುದು ತಪ್ಪು ಎಂದು ಗುರು. ಪ್ರತ್ಯಜ್ಞಾನೋದಯಾತೆ, ಇದು ಗಾಕ್ಯ ಯಾವತ್ತು ಯಾವತ್ತು. ಪ್ರತ್ಯಜ್ಞಾನೋದಯಾತ್ ಪ್ರಾಕ್, ಪ್ರತ್ಯಗಾತ್ಮನ ಸಮ್ಯಜ್ಞಾನ ಉಂಟಾಗುವುದಕ್ಕಿಂತ ಮುಂಚೆ. ಪ್ರತ್ಯಜ್ಞಾನೋದಯಾತ್ ಪ್ರಾಕ್ ವಸ್ತು ಅನುಸಾರಿತ್ವ ತದಭಾವಾಭ್ಯಾಂ ತಯೋಹಂ ಸುವಿವೇಚನತ್ವಾತ್. ಎರಡೂ ಬೇರೆ ಬೇರೆ. ಯಾಕೆಂದ್ರೆ ಪ್ರತ್ಯಜ್ಞಾನ ಉಂಟಾಗುವುದಕ್ಕಿಂತ ಮುಂಚೆ ವಸ್ತು ಅನುಸಾರಿತ್ವ ತದಭಾವಾಭ್ಯಾಂ, ವಸ್ತುವನ್ನ ಅನುಸರಿಸಿ ತಿಳಿದುಕೊಳ್ಳುವುದು ಒಂದು, ವಸ್ತುವನ್ನು ಇರುವಂತೆ ತಿಳಿಯದೆ ತಪ್ಪಾಗಿ ತಿಳಿಯುವುದು ಮತ್ತೊಂದು ಎಂದು ವಿಭಾಗವಿರುವುದರಿಂದ ಎರಡೂ ಕೂಡ ಸುವಿವೇಚನ. ಇದು ಸಮ್ಯಜ್ಞಾನ, ಇದು ಮಿಥ್ಯಾಜ್ಞಾನ ಎಂದು ಬಿಡಿಸಿ ತಿಳಿದುಕೊಳ್ಳಬಹುದು. ಉದಾಹರಣೆ ಕೊಡ್ತೇನೆ. ರಜ್ಜು ಸರ್ಪಜ್ಞಾನ. ಆ ಒಂದು ಆಭಾಸ ಕಾಲದಲ್ಲಿ ರಜ್ಜೂನ್ ಗೊತ್ತಿಲ್ಲ, ಸರ್ಪ ಅಂತ ತಿಳ್ಕೊಂಡಾನೆ. ವಿಚಾರ ಮಾಡಿದ. ಆಮೇಲೆ ಹೇಳ್ತಾನೆ, ನಾ ರಜ್ಜು ಸರ್ಪ ಅಂತ ತಿಳ್ಕೊಂಡಿದ್ದೇನಲ್ಲ, ಅದು ಮಿಥ್ಯಾಜ್ಞಾನ. ಇವಾಗ ನನಗೆ ಗೊತ್ತಾಯ್ತು ಏನಂತ, ರಜ್ಜು ಅಂತ ಹೇಳ್ತಾನೆ. ಅದೇ ರೀತಿಯಲ್ಲಿ ಪ್ರತ್ಯಜ್ಞಾನೋದಯ ಪ್ರಾಕ್, ಪ್ರತ್ಯಗಾತ್ಮ ಜ್ಞಾನ ಉಂಟಾಗುವುದಕ್ಕಿಂತ ಮುಂಚೆ ಅದು ವಸ್ತು ಅನುಸಾರಿತ್ವ ತದಭಾವ, ವಸ್ತುವನ್ನ ಅನುಸರಿಸಿ ಹೋಗುವ ಜ್ಞಾನ ಬಂದು ಅದನುಸರಿಸಿದ್ರೆ ತಪ್ಪಾಗಿ ತಿಳಿಯುವ ಜ್ಞಾನ ಬಂದು ಅಂತ ಹೇಳಿ ಎರಡನ್ನೂ ಕೂಡ ಸುವಿವೇಚನತ್ವಾದ್ ಸುಸ್ತು ವಿವೇಚನತ್ವಾದ್ ಬಿಡಿಸಿ ತಿಳ್ಕೊಂಡು. ಜ್ಞಾನೋದಯಾಚ್ಯ ಊರ್ಧ್ವಂ, ಬ್ರಹ್ಮಜ್ಞಾನವಾದ ಮೇಲೆ ಎಲ್ಲವೂ ಬ್ರಹ್ಮವೇ, ಬ್ರಹ್ಮಕ್ಕಿಂತ ಭಿನ್ನವಾಗಿ ಏನೂ ಇಲ್ಲ. ಹಾವು ಬ್ರಹ್ಮವೇ, ಹಗ್ಗವೂ ಬ್ರಹ್ಮವೇ, ಸಮ್ಯ ಜ್ಞಾನವೂ ಬ್ರಹ್ಮವೇ, ಮಿಥ್ಯಾ ಜ್ಞಾನವೂ ಬ್ರಹ್ಮ, ಎಲ್ಲವೂ ಬ್ರಹ್ಮ ಎಂದು ಜ್ಞಾನೋದಯವಾದ ಮೇಲೆ ಉಭಯೋರಪಿ ಸಮ್ಯ ಜ್ಞಾನ ಮಿಥ್ಯಾ ಜ್ಞಾನಯೋ ಉಭಯೋರಪಿ ಪ್ರತ್ಯಂಗ್ ಮಾತ್ರತ್ವ ಸ್ವರೂಪೇಣ ಏಕಶ್ರೇಷ್ಠತ್ವ. ಎರಡೂ ಒಂದೇ. ಯಾವ ದೃಷ್ಟಿಯಿಂದ? ಎಲ್ಲವೂ ಪ್ರತ್ಯೇಗಾತ್ಮನ ಸ್ವರೂಪವಾಗಿ. ಒಂದು ಉದಾಹರಣೆ ಕೊಡ್ತೇನೆ. ಸಿನಿಮಾಕ್ಕೆ ಹೋಗಿದ್ದೇನೆ. ಸಿನಿಮಾದಲ್ಲಿ ಹಗ್ಗದಲ್ಲಿ ಹಾವು ತೋರಿಸ್ತಾ ಇದ್ದಾನೆ ಗುರು. ವೇದಾಂತ ಪಾಠ ಮಾಡುವಾಗ ರಜ್ಜು ಸರ್ಪ,
ಆಮೇಲೆ ಬೆಳಕು ಬಂತು. ಏನಪ್ಪ ಮಗು, ಇದು ರಜ್ಜು ಗುರುಗಳೇ, ಇದು ಸರ್ಪ ಅಂತಾನೆ. ಯಾವುದು ಸತ್ಯ, ಯಾವುದು ಮಿಥ್ಯಾ ಮಗು? ರಜ್ಜು ಎನ್ನುವುದು ಸತ್ಯ, ಸರ್ಪ ಎನ್ನುವುದು ಸುಳ್ಳು ಅಂತಾನೆ. ಸರಿ ಕರೆಕ್ಟ್. ನೋಡಿ, ಸಿನಿಮಾದಲ್ಲೂ ಕೂಡ ಹಗ್ಗದ ಹಾವು ಅಂತ ತಿಳ್ಕೊಂಡಿದ್ದ ತಪ್ಪು, ಹಗ್ಗ ಸತ್ಯ, ಹಾವು ಸುಳ್ಳು ಅಂತ. ಸಿನಿಮಾ ಮುಗಿದಾಯ್ತು. ಸಿನಿಮಾ ಮುಗಿದ ಮೇಲೆ ಹಗ್ಗ ಸತ್ಯವೋ ಹಾವು ಸತ್ಯವೋ? ಎರಡೂ ಸೊಳ್ಳೆ. ಸಿನಿಮಾದಲ್ಲಿ ತೋರಿಸ್ತಿದ್ದಂತ ಹಾವು ಎಷ್ಟು ಸುಳ್ಳು, ಸಿನಿಮಾದಲ್ಲಿ ತೋರ್ತಾ ಇದ್ದಂತ ಹಗ್ಗವೂ ಅಷ್ಟೇ ಸುಳ್ಳು. ಹೇಗೆ ಜ್ಞಾನವಲಯವಾಯಿತು. ಅದೇ ಅಜ್ಞಾನ ಸ್ಥಿತಿಯಲ್ಲಿ ಇದು ಸಮ್ಯಕ್ ಪ್ರತ್ಯಯ, ಮಿಥ್ಯಾ ಪ್ರತ್ಯಯ ಎನ್ನುವ ಭೇದ ಉಂಟು. ಆದರೆ ಜ್ಞಾನೋದಯಾಚ್ಯ ಊರ್ಧ್ವಂ ಬ್ರಹ್ಮಜ್ಞಾನ ಉಂಟಾದ ಮೇಲೆ ಎಲ್ಲವೂ ಬ್ರಹ್ಮವೇ. ಬ್ರಹ್ಮೈವೇದಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣ ತಶ್ಚೋತ್ತರೇಣ ಅಧಶ್ಚೋರ್ಧ್ವಂಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಎಲ್ಲವೂ ಬ್ರಹ್ಮವೇ, ಎಲ್ಲವೂ ನಾನೇ, ನನಗಿಂತ ಭಿನ್ನವಾಗಿ ಏನೂ ಇಲ್ಲ ಎನ್ನುವ ಸಮ್ಯಜ್ಞಾನ ಉಂಟಾದ ಮೇಲೆ ಎಲ್ಲವೂ ಪ್ರತ್ಯಂಗಾತ್ಮ ರೂಪೇಣ ಪ್ರತ್ಯಗಾತ್ಮನ ಸ್ವರೂಪವಾಗಿದೆ. ಆ ಮಿಥ್ಯಾಜ್ಞಾನವೂ ಪ್ರತ್ಯಗಾತ್ಮನೆ, ಸಮ್ಯಜ್ಞಾನವೂ ಪ್ರತ್ಯಗಾತ್ಮನೆ, ಎರಡೂ ನಾನೇ ಅನ್ನುವ ಜ್ಞಾನ ಉಂಟಾಗಿ ಬಿಟ್ಟಾಗ ಆಮೇಲೆ ಐಕ್ಯಸ್ಯ ಇಷ್ಟತ್ವಾತ್ ಎರಡು ಮಂದಿ ಐಕ್ಯ. ಒಂದು ಉದಾಹರಣೆ, ಅನುಭವ, ಕನಸು. ನನ್ನ ಕನಸಿನಲ್ಲಿ ನಾನು ರಜ್ಜು ಸರ್ಪವನ್ನು ಕಂಡೆ, ವಿಚಾರ ಮಾಡಿದೆ, ರಜ್ಜು ಸತ್ಯ, ಸರ್ಪ ಸುಳ್ಳು ಅಂತ ನನ್ನ ಮನಸ್ಸಿಗೆ ಬಂತು. ರಜ್ಜು ಸರ್ಪ ಜ್ಞಾನವು ಮಿಥ್ಯಾಜ್ಞಾನ, ರಜ್ಜು ಜ್ಞಾನವು ಸಮ್ಯಜ್ಞಾನ ಅಂತ ಅರ್ಥವಾಯಿತು. ಎಲ್ಲಿ? ಕನಸಿನಲ್ಲಿ. ಎಚ್ಚರವಾಯಿತು. ಎಚ್ಚರವಾದ ಮೇಲೆ ಅನಾದಿಮಾಯ ಸುಪ್ತ ಯದಾ ಜೀವ ಪ್ರಬುದ್ಧತೆ ಅಜಂ, ಆಮೇಲೆ ಅನಿದ್ರಂ ಅಸ್ವಪ್ನಂ ಅದ್ವೈತಂ ಬುದ್ಧತೆ ತದ. ಏನ್ ಗೌಡಪಾದಾಚಾರ್ಯರ ಮಾತು ಅದ್ಭುತವ. ನೋಡಯ್ಯ ಮಗು, ಈ ಪ್ರಪಂಚವೆಲ್ಲ ನೀನೆ, ಒಳ್ಳೆಯದು ನೀನೆ, ಕೆಟ್ಟದ್ದು ನೀನೆ, ನಿಜವಾಗಿ ಯಾರು ನೀನಲ್ಲ. ಎಲ್ಲಿಯವರೆಗೆ ನೀನು ಅವಿದ್ಯಾ ನಿದ್ದೆಯಲ್ಲಿ ಮುಳುಗಿಕೊಂಡು ಕಾಣ್ತಾ ಇದ್ದೀಯೋ ಅಲ್ಲಿಯವರೆಗೆ ದ್ವೈತ. ಯಾವಾಗ ನೀನು ಗುರುಪದೇಶವನ್ನ ಕೇಳಿ ಅಜ್ಞಾನ ನಿದ್ದೆಯಿಂದ ಪ್ರಬುದ್ಧತೆ ಹೇಳುತ್ತೀಯೋ, ಎತ್ತ ಕೂಡಲೇ ನಾನು ಅಜ, ಅನಿದ್ರ, ಅಸ್ವಪ್ನ, ಪ್ರತ್ಯಗಾತ್ಮ ಅಂತ ತಿಳ್ಕೊ. ಆ ಒಂದು ದೃಷ್ಟಿಯಿಂದ ನೋಡಿದಾಗ ರಜ್ಜುವೂ ಇಲ್ಲ, ಸರ್ಪವೂ ಇಲ್ಲ, ರಜ್ಜು ಸರ್ಪವೂ ಇಲ್ಲ, ಎಲ್ಲ ಒಂದೇ. ಹೌದಾ? ಒಂದು ಸಿನಿಮಾ ದೃಷ್ಟಾಂತ ಎಲ್ಲರಿಗೂ ತಿಳಿದಿರುವಂತಹದ್ದು, ಮತ್ತೊಂದು ಸ್ವಪ್ನಾನುಭವ. ಇದನ್ನ ನನ್ನ ಪ್ರೀತಿಯ ಪರಮ ಪೂಜ್ಯ ಸದ್ಗುರು ಪುಂಗವನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ನನಗೆ ಅರದು ಹೊಯ್ದು ಬಿಟ್ಟಿದ್ದಾರೆ. ಅವಸ್ಥಾತ್ರೆ ವಿಚಾರ ಯಾರು ಮಾಡಿಲ್ಲ. ಆಷಾಢ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿ 10ನೇ ತಾರೀಕು ವೇದಾಂತ ನಿಲಯದಲ್ಲಿ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ 51ನೇ ವರ್ಷದ ಪುಣ್ಯಾರಾಧನಾ ಕಾರ್ಯಕ್ರಮ. ಬಹಳ ಸಂತೋಷ. ದಿನವೂ ಆರಾಧನೆ ಮಾಡ್ತಾ ಇದ್ದೇವೆ. ಅವತ್ತು ವಿಶೇಷವಾಗಿ ಆ ಒಂದು ತ್ರಯೋದಶಿ ತಿಥಿಯಲ್ಲಿ ಪೂಜ್ಯ ಸದ್ಗುರುಗಳು ತಮ್ಮ ಪಾಂಚಭೌತಿಕ ದೇಹವನ್ನ ತ್ಯಾಗ ಮಾಡಿ ಬ್ರಹ್ಮೀಭೂತರಾದರು. ಬ್ರಹ್ಮ ನಿರ್ವಾಣವು ಹೊಂದಿದರು. ಏನ್ ಬರೀತಾರೆ ಗುರುಗಳು? ಜ್ಞಾನೋದಯಾಚ್ಚ ಊರ್ಧ್ವಂ ಬ್ರಹ್ಮ ಜ್ಞಾನವಾದ ಮೇಲೆ ಸಮ್ಯ ಜ್ಞಾನವೂ ನಾನೇ, ಮಿಥ್ಯಾ ಜ್ಞಾನವೂ ನಾನೇ, ಆತ್ಮನೂ ನಾನೇ, ಅನಾತ್ಮವೂ ನಾನೇ, ನನಗಿಂತ ಭಿನ್ನವಾಗಿ
ಏನೇನೂ ಇಲ್ಲ. ಜ್ಞಾನೋದಯಾಚ್ಚ ಮೂರ್ಧಂ ಉಭಯೋರಪಿ ಸಮ್ಯಜ್ಞಾನ ಮಿಥ್ಯಾಜ್ಞಾನಯೋ ಉಭಯೋರಪಿ ಸತ್ಯಂ ಮಾತೃತ್ವ ರೂಪತ್ವಾತ್ ಪ್ರತ್ಯಗಾತ್ಮನ ಆಗಿರುವುದರಿಂದ ಅಲ್ಲಿ ಐಕ್ಯ ಶ್ರೇಷ್ಠತ್ವ ಐಕ್ಯ ಎಲ್ಲವೂ ಒಂದು ಅಂತಾಗ್ಬೋದು, ಏನ್ ತಪ್ಪಿಲ್ಲ ಅಂತ. ಇದನ್ನ ಯಥಾಹೋ ವಾಸ್ತಿಕಕಾರ ಪೂಜ್ಯ ಸದ್ಗುರುಗಳು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅಧ್ಯಾಸ ಭಾಷ್ಯವನ್ನು ವಿವರಿಸುವಾಗ ಮಧ್ಯೆ ಮಧ್ಯೆ ಯಥಾಹು ವಾಸ್ತಿಕಕಾರ ಅಜ್ಞಾನಂಚ ದುಃಖಂಚ ಆತ್ಮೈವ ಜ್ಞಾತ ತತ್ವಜಃ ತತ್ತತ್ವಬೋಧ ತದ್ವಾಧ ಸರ್ಪರಜ್ವಾದಿ ಬಾಧವತಿ ಅಜ್ಞಾನಾದಿತ್ಯಂ ಪ್ರತ್ಯಗಾಭಾಸಂ ಯದ್ಯಪೀಷ್ಯತಿ ಜ್ಞಾನವಜ್ಞಾನ ಸಂಭೂತೆ ನೈವ ಪ್ರಾಗಭ್ಯುಪೇಯತೆ ಇತಿ ಚೆನ್ನಾಗಿ ಅರ್ಥ ಹೋಯ್ತು. ಇಂಥ ಅಧ್ಯಾಸ ವಾಕ್ಯ ವಿಚಾರವನ್ನು ಕೇಳುತ್ತಾ ಎಲ್ಲರೂ ಧನ್ಯರಾಗೋಣ. ನಮೋ ನಮಸ್ತದ್ ಗುರುಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಫಾಲಲೋಚನ ಶಂಭುಃ ಭಗವಾನ್ ಬಾದರಾಯಣಃ. सूत्रभाष्य प्रणेतारौ वेदान्ताब्ज प्रभाकरौ वन्दे परस्परात्मानौ बादरायण शङ्करौ बादरायण शङ्करो. तद्वज्जीवत्वं ब्रह्मणि तद्वज्जीवत्वम् तद्वज्जीवत्वं ब्रह्मणि तद्वज्जीवत्वम् तद्वज्जीवत्वं ब्रह्मणि तद्वज्जीवत्वम्. यद्वत्तो ये चन्द्रद्वित्वम् यद्वन्मुकुरे प्रतिबिम्बत्वम्. यद्वत्तो ये चन्द्रद्वित्वम् यद्वन्मुकुरे प्रतिबिम्बत्वम्. तद्वज्जीवत्वम् ब्रह्मणि तद्वज्जीवत्वम्. काणो नररूपत्वं भानुकरे यद्वत्तोयत्वं. साणो यद्व नररूपत्वं
भानुकरे यद्वत्तोयत्वं तत्त्वजीवत्वं ब्रह्मणि तत्त्वजीवत्वम् शुद्धौ यद्वत्रजतमयत्वं रज्जौ यद्वत्कणिजेगत्वं शुद्धौ यद्वत्रजतमयत्वं रज्जौ यद्वत्कणिजेगत्वं तत्त्वजीवत्वं ब्रह्मणि तत्त्वजीवत्वम् परमहंस गुरुणा परमहंस करुणाद्वय विद्या फणिताधिकृता मायाविद्या परमहंस करुणाद्वय विद्या फणिताधिकृता मायाविद्या परमहंस गुरुणाद्वय विद्या फणिताधिकृता मायाविद्या तत्त्वजीवत्वं ब्रह्मणि तत्त्वजीवत्वम् तत्त्वजीवत्वं ब्रह्मणि तत्त्वजीवत्वम् तत्त्वजीवत्वं ब्रह्मणि तत्त्वजीवत्वम्